ಬಿ ಶಿವಣ್ಣ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸೂಕ್ತ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಆನೇಕಲ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಬಿ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದಾರೆ. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಸತತವಾಗಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿರುವ ಶಾಸಕ ಬಿ ಶಿವಣ್ಣ ಅವರಿಗೆ ಪಕ್ಷ ಹಾಗೂ ಸಚಿವ ಸಂಪುಟದಲ್ಲಿ ತಕ್ಷಣವೇ ಸೂಕ್ತವಾದ ಸ್ಥಾನಮಾನ ನೀಡಬೇಕು, ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಆನೇಕಲ್ ಬಂದ್ ಕರೆ ನೀಡಲಾಗುವುದು. ಅಷ್ಟೇ ಅಲ್ಲದೆ ತಾಲೂಕಿನ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಒಮ್ಮತದಿಂದ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಸಾಮೂಹಿಕ ರಾಜೀನಾಮೆ ನೀಡಬೇಕಾಗುತ್ತೆ ಎಂದು ಹೈಕಮಾಂಡ್ಗೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಕಾನೂನು ಮುಂದೆ ಬಪ್ಪ ಕೊಡ್ರೆ ಬಾಬಣ್ಣ ಕೊಡ್ರಿ, ಯಾರು ಕೊಡ್ರಿ ಬಾಬಣ್ಣ ಕೊಡ್ರಿ, ಎಲ್ಲ ಒಂದೊಂದು ನಿಮಿಷ ಮುಗಿಸ್ಬೇಕು. ಅನ್ನ ಎಲ್ಲ ಆಗೋಗ್ಬಿಟ್ಟೈತಿ, ಇನ್ನೇನಿಲ್ಲ. ಹೇಳಿ ಸರ್. ಸರ್ ಹೇಳಿ ಸರ್. ಏನಿವತ್ತು ಆನೇಕಲ್ ತಾಲೂಕಿಗೆ ಈ ಒಂದು ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿದೆ. ನಮಗೆ ಆನೇಕಲ್ ತಾಲೂಕಿಗೆ ತುಂಬ ನೋವಾಗುವಂಥ ವಿಚಾರನ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಮಾಡಿದೆ. ಏಕೆ ಅಂದರೆ ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನಮ್ಮ ಮೊದಲನೇ ವ್ಯಕ್ತಿ ಬಿ ಶಿವಣ್ಣನವರು. ಯಾಕೆ ಅಂದರೆ ಧ್ವನಿ ಎತ್ತದಂಥ ವ್ಯಕ್ತಿ ಬಿ ಶಿವಣ್ಣನವರು, ಅವ್ರಿಗೆ ಅನ್ಯಾಯ ಆಗಿದೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊತಾ ಇದ್ವಿ ಅಂದರೆ ಬಿ ಶಿವಣ್ಣ ಅವರಿಗೆ ಅನ್ಯಾಯ ಆಗಿದೆ, ಆನೇಕಲ್ ತಾಲೂಕಿಗೆ ಅನ್ಯಾಯ ಆಗಿದೆ, ದಯವಿಟ್ಟು ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆನೇಕಲ್ ತಾಲೂಕಿನ ಎಲ್ಲ ಜನತೆ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಏನು ಇವತ್ತೊಂದು ದಿವಸ ನಮಗೆ ಏನು ಪರಿಶೀಲನೆ ಬಂದಂತಹ ವಿಚಾರ, 15 ದಿನಗಳಿಂದ ಏನು ಹೈಕಮಾಂಡ್ ಆಗಲಿ ನಮ್ಮ ಏನು ರಾಜ್ಯ ನಾಯಕರಾಗಲಿ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ನಂಬಿಕೆ ಇಟ್ಟು ಇವತ್ತು ಆನೇಕಲ್ ತಾಲೂಕಿಗೆ ಮೋಸ ಮಾಡಿದ್ದಾರೆ. ಅದು ಏನು ನಮ್ಮ ಹಿರಿಯ ಶಾಸಕರು ಏನು ಒಂದು 5 ಬಾರಿ ಎಲೆಕ್ಷನ್ ಇದ್ದಂತ ನಮ್ಮ ಬಿ ಶಿವಣ್ಣವರು ಇವತ್ತು ತಾಲೂಕಿಗೆ ಮಾಡಿದಂತಹ ಅನ್ಯಾಯ. ಇವತ್ತು ನಾವೇನು ಕಾಂಗ್ರೆಸ್ ಕಾರ್ಯಕರ್ತರಿದ್ದೀವಿ, ಇವತ್ತು ನಾವು ಎಲ್ಲ ಇಡೀ ಕಾಂಗ್ರೆಸ್ ಸ್ಥಾನಮಾನಗಳಿಗೆ ನಾವು ರಾಜೀನಾಮೆ ಕೊಟ್ಟು ಏನು ಶಾಂತಿಯುತವಾಗಿ ಇವತ್ತೇನು ಪ್ರತಿಭಟನೆ ಮಾಡಿದ್ವಿ. ನಾಳೆಯಿಂದ ಆನೇಕಲ್ ನಗರ ಬಂದ್, ಇನ್ನೊಂದು ದಿನ ಅತ್ತಿಬೆಲೆ ಬಂದ್, ಇಡೀ ತಾಲೂಕು ಬಂದ್ ಆಗಿ ನಾವು ಶೋಕಾಚರಣೆಯನ್ನ ಮಾಡಬೇಕಾಗ್ತದೆ. ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಮ ಹಿಂಬಾಲಕರಾಗಿ ಸುತ್ತಾ ಇದ್ದಂತಹ ನಮ್ಮ ಬಿ ಶಿವಣ್ಣವರಿಗೆ ಮಾಡಿದಂತಹ ದ್ರೋಹ ದಯವಿಟ್ಟು ಈ ಕೂಡಲೇ ಪರಿಗಣಿಸಿ ನಮ್ಮ ಆನೇಕಲ್ ತಾಲೂಕಿಗೆ ಬಿ ಶಿವಣ್ಣ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗಬೇಕಾಗುತ್ತೆ. ನಾನು ಎಚ್ಚರಿಕೆ ಮುಖಾಂತರ ಕೂಡ ಇಚ್ಛೆ ಪಡ್ತೀನಿ. ಬಾಬನ್ ಕಿಶನ್ ಈ ಕಡೆ ಬಂದ್ಬಿಟ್ಟು ಎಲ್ಲ ಸರ್ ಹೇಳಿ. ಇವತ್ತಿನ ದಿನ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೆಸರಾರನ್ನ ಇದ್ರೆ ನಮ್ಮ ಆನೇಕಲ್ ಬಿ ಶಿವಣ್ಣ ಅವರು 2 ಸಾರಿ ಸೋತು 3 ಸಾರಿ ಗೆದ್ದಿದ್ದಂಥ ಸಮಯದಲ್ಲಿ ಯಾವುದೇ ರೀತಿ ಕುಗ್ಗಿದ್ದೀರಾ ಪಕ್ಷ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅವರಿಗೆ
ನಿನ್ನೆವರೆಗೂ ಸಚಿವ ಸ್ಥಾನ ಸಿಗ್ತೈತೆ ಅಂತೇಳಿ ನಾವು ಎಲ್ಲ ತಾಲೂಕಿನ ಎಲ್ಲ ಜನತೆ ಒಂದು ಹಬ್ಬದ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡೋಣ ಅಂತ ಅಂದ್ಕೊಂಡಿದ್ರಿ. ಇವತ್ತಿನ ದಿನ ಬೆಳಗ್ಗೆ ನಮಗೆ ಬರಸಿಡ್ಲೇ ಬಂದಂತಾಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ, ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಅವರು ನಮ್ಮ ಆನೇಕಲ್ ತಾಲೂಕಿಗೆ ಒಂದು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ನಮ್ಮ ತಾಲೂಕಿನ ಎಲ್ಲ ಜನ ಇವತ್ತಿನ ದಿನ ಒಂದು ಶೋಕಾಚರಣೆ ರೀತಿಯಲ್ಲಿ ಆಚರಣೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ನಮ್ಮ ಆನೇಕಲ್ಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಒಂದು ಒಳ್ಳೆ ಸಚಿವರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಇವತ್ತು ಅನ್ಯಾಯ ಮಾಡಿದ್ದಾರೆ. ನಾವೆಲ್ಲ ಸಾಂಕೇತಿಕವಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳೆಲ್ಲರೂ ಸಾಂಕೇತಿಕವಾಗಿ ರಾಜೀನಾಮೆ ಕೊಡ್ತೀವಿ. ಇದನ್ನು ಹೈಕಮಾಂಡ್ ಅರಿತು ಮುಂದಿನ ದಿನಗಳಲ್ಲಿ ನಮ್ಮ ಶಿವಣ್ಣವ್ರಿಗೆ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅಂತಂದರೆ ನಾವೆಲ್ಲ ಪಕ್ಷಕ್ಕೆ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡುತ್ತಿರುವೆ. ಇದು ಹೈಕಮಾಂಡ್ಗೆ ಒಂದು ಗಂಚಾರಿಕೆ ಇಟ್ಟನ್ನು ಕೊಡ್ತಾ ಇದ್ದೀವಿ. ಇವತ್ತು ಆನೇಕಲ್ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರು ಸುಮಾರು 5 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ 3 ಬಾರಿ ಹ್ಯಾಟ್ರಿಕ್ ಮಾಡಿರ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ಬೆಳಗ್ಗೆವರೆಗೂ 10 ಗಂಟೆವರೆಗೂ ಕೊಡ್ತೀವಿ ಅಂತೇಳಿ ಎಲ್ಲ ಮಾಧ್ಯಮದಲ್ಲೂ ಬಂದರೂ ಸಹ ಬಂದು ನಾವು ಕಾರ್ಯಕರ್ತರೆಲ್ಲ ಖುಷಿಯಾಗಿದ್ವಿ. ಇವತ್ತು ನಮಗೆ ನಮ್ಮ ಶಿವಣ್ಣವ್ರಿಗೆ ಅನ್ಯಾಯ ಮಾಡಿ ನಮ್ಮ